ನಾನು ಬಂದಿದ್ದೀನಿ. ನೀನು ಅಮ್ಮನಿಗೆ ಏನು ಹೇಳ್ದೆ? ಎಲ್ಲಿ ಹೋಗಿದ್ದೆ ನೀನು? ಮುಖ್ಯವಾದ ಕೆಲಸ ಇತ್ತು ಅಮ್ಮ. ನನಗೆ ಗೊತ್ತಾಗ್ಲೇ ಇಲ್ಲ. ನನ್ನ ಶಿವ ಯಾವಾಗ ಇಷ್ಟು ಬೆಳೆದ್ಬಿಟ್ಟ ಅಂತ. ಅಮ್ಮನ್ಗೆ ಏನು ಹೇಳ್ದೆ? ಕೇವಲ ಒಂದು ಪತ್ರ ಬರೆದಿಟ್ಟು ಹೋಗೋ ಅಷ್ಟು. ನಾನು ಎಷ್ಟೇ ದೊಡ್ಡವನಾದ್ರೂ ನಿಮ್ಗೆ ಮಗುವಿನ ಹಾಗೆ ಇರ್ತೀನಿ. ನನ್ಗೊಂದ್ ಮಾತು ಹೇಳು. ನೀನು ಒಂದ್ಸಲನೂ ಯೋಚನೆ ಮಾಡ್ಲಿಲ್ವಾ ನೀನ್ ಹೀಗೆ ಹೋಗೋದ್ರಿಂದ ನಿನ್ನ ಅಮ್ಮನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ? ಕ್ಷಮಿಸ್ಬಿಡಿ ಅಮ್ಮ. ಒಂದೊಂದ್ಸಲ ಜವಾಬ್ದಾರಿಗಿರೋ ಭಾರ ಎಲ್ಲ ಭಾವನೆಗಳಿಗಿಂತ ಭಾರ ಆಗಿರುತ್ತೆ. ಅರ್ಥ ಆಗುತ್ತೆ. ನೀನ್ ಖಂಡಿತ ಯಾವುದೋ ದೊಡ್ಡ ಸಮಸ್ಯೆಗೆ ಪರಿಹಾರಕ್ಕೆ ಅಂತ ಹೋಗಿರ್ತೀಯ. ದೇವಿ ಪಾರ್ವತಿ, ನಾವು ಹಳೆ ವಿಷಯಗಳನ್ನೆಲ್ಲ ಮರೆತು ಮೊದಲಿನ ಹಾಗೆ ನಾವೆಲ್ಲರೂ ಒಟ್ಟಿಗೆ ಇರಬಹುದಲ್ವಾ ಇದೇ ಮನೇಲಿ? ಮನೇನ ಮತ್ತೆ ಮತ್ತೆ ಬದಲಾಯಿಸೋದು ಬಹಳ ಕಷ್ಟ ಆಗುತ್ತೆ ದೇವಿ ಅನಸೂಯ. ಒಂದು ಜಾಗದಲ್ಲಿ ಇದ್ದಷ್ಟು ವ್ಯಕ್ತಿ ಆ ಜಾಗದ ಜೊತೆ ಭಾವನಾತ್ಮಕ ಸಂಬಂಧ ಬೆಳೆಸ್ಕೊತಾನೆ. ಇಂಥ ಸ್ಥಿತಿಯಲ್ಲಿ ಸ್ಥಾನ ಬದಲಾದ್ರೆ ಭಾವನೆಗೆ ಧಕ್ಕೆ ಆಗುತ್ತೆ. ಆದ್ರಿಂದ ನಾನು ನನ್ನ ಮನೆಯಲ್ಲೇ ಇರೋಕೆ ಬಯಸ್ತೀನಿ. ಅಮ್ಮ, ನಿಮಗ್ ಗೊತ್ತಾ ಇವತ್ತು ಗೆಳೆಯ ಶಿವ ಏನ್ ಮಾಡ್ದ ಅಂತ? ಏನ್ ಮಾಡ್ದ? ಸ್ವರ್ಗದಿಂದ ಕಲ್ಪವೃಕ್ಷನ ಒಬ್ನೇ ತಂದ. ಕಲ್ಪವೃಕ್ಷ? ಕಲ್ಪವೃಕ್ಷ ಯಾಕೆ ತಂದ? ನೆರೆಮನೆ ಗೆಳತಿನ ದಾರುಕಾಳಿಂದ ಕಾಪಾಡೋದಕ್ಕೆ ಅಮ್ಮ. ಆದ್ರೆ ದಾರುಕಾಗೆ ಅದನ್ನ ಸಂಭಾಳಿಸೋಕಾಗ್ಲಿಲ್ಲ. ಹಾಗಾಗಿ ಶಿವ ಅದನ್ನ ಮತ್ತೆ ಇಂದ್ರದೇವಂಗೆ ಕೊಟ್ಬಿಟ್ಟ, ಸ್ವರ್ಗಕ್ಕೆ ತಗೊಂಡು ಹೋಗೋಕೆ. ಒಳ್ಳೆ ಕೆಲ್ಸನೇ. ಯಾಕಂದ್ರೆ ಕಲ್ಪವೃಕ್ಷ ಕೇವಲ ಸ್ವರ್ಗದಲ್ಲಿ ಮಾತ್ರ ಸುರಕ್ಷಿತವಾಗಿರುತ್ತೆ. ಒಳ್ಳೇದಾಯ್ತು, ನನ್ನ ಶಿವ ಅಪಾಯನ ದೂರ ಮಾಡ್ದ. ದೇವಿ ಅನಸೂಯ, ಅಪಾಯ ಇನ್ನೂ ದೂರ ಆಗಿಲ್ಲ. ಕಲ್ಪವೃಕ್ಷದ ಅವಸ್ಥೆ ನೋಡ್ತಿದ್ರೆ ಅರ್ಥ ಆಗ್ತಿದೆ, ಅದು ತನ್ನನ್ನ ತಾನೇ ಸರಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೆ ಈಗ ಕಲ್ಪವೃಕ್ಷ ಏನಾದ್ರೂ ನಾಶ ಆಗ್ಬಿಟ್ರೆ ಆಗ ಜಗತ್ತು ನಾಶ ಆಗುತ್ತ ದೇವರಾಜ. ನಾಶ ಆಗೋ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಪಾಯ ಬರ್ತಿರೋ ಸಂಕೇತ ಇದು. ಆಗೋದಿನ್ನೂ ಸಾಕಷ್ಟಿದೆ. ಕಲ್ಪವೃಕ್ಷಕ್ಕಾಗಿರೋ ಆಘಾತದ ಪ್ರಭಾವ ಜಗತ್ತಿನ ಎಲ್ಲಾ ಶಕ್ತಿ ಮೇಲೆ ನಿಧಾನವಾಗಿ ಆಗುತ್ತೆ ದೇವಿ ಅನಸೂಯ. ನಿಧಾನವಾಗಿ ಸಂಪೂರ್ಣ ಪ್ರಕೃತಿ ಆ ಆಘಾತದ ಪ್ರಭಾವದಿಂದ ನಾಶ ಆಗಿಬಿಡುತ್ತೆ. ಬ್ರಹ್ಮಾಂಡನ ಸರಿಯಾಗಿ ಗಮನಿಸಿ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಯಾಕೆ ಹೀಗಾಗ್ತಿದೆ ದೇವರಾಜ ಇಂದ್ರ? ಇದೇ ಪ್ರಳಯದ ಆರಂಭ. ಬೇಗ ಈ ಜಗತ್ತು ಮಹಾಪ್ರಳಯದ ಸ್ಥಿತಿಗೆ ಹೋಗಿ ತಲುಪತ್ತೆ. ಈ
ಈಗ ಈ ಅಪಾಯದಿಂದ ಪಾರಾಗೋದಕ್ಕೆ ಯಾವ ದಾರಿನೂ ಇಲ್ಲ. ಯಾಕೆ ಅಂದ್ರೆ ತ್ರಿಮೂರ್ತಿಗಳಿಲ್ದೆ ಈ ಮಹಾಪ್ರಳಯನ ತಡೆಯುವಂತಹ ಶಕ್ತಿ ಯಾರಲ್ಲೂ ಇಲ್ಲ. ಕಲ್ಪವೃಕ್ಷಕ್ಕಾಗ್ತಾ ಇರೋ ಅಪಾಯ ನಮಗೂ ಕೂಡ ವಿನಾಶಕಾರಿ ಆಗ್ತಿದೆ ತಾರಕ. ಈಗೇನಾಗುತ್ತೆ? ಏನೂ ಆಗಲ್ಲ ಅಮ್ಮ, ನಾವು ಸುರಕ್ಷಿತವಾಗಿದ್ದೀವಿ. ನಾನು ಮಾಡಿರೋ ಚಕ್ರವ್ಯೂಹ ನಮ್ಮನ್ನ ಸುರಕ್ಷಿತವಾಗಿಡುತ್ತೆ. ಹೇಗೆ ತಾರಕ? ಪ್ರಳಯದಿಂದ ಇಡೀ ಜಗತ್ತೇ ನಾಶ ಆಗುತ್ತೆ, ಮತ್ತೆ ನಾವ್ ಹೇಗ್ ಸುರಕ್ಷಿತವಾಗಿರೋದು? ಅಮ್ಮ, ಈ ಚಕ್ರವ್ಯೂಹ ನಮ್ಮನ್ನ ಜಗತ್ತಿನಿಂದ ದೂರ ಇಟ್ಟು ನಮ್ಮನ್ನ ಕಾಪಾಡುತ್ತೆ. ಮಾತೆ, ಬೇಗ ಬನ್ನಿ, ಇಲ್ದಿದ್ರೆ ಎಲ್ಲ ನಾಶ ಆಗೋಗುತ್ತೆ. ಈಗ ಅಪಾಯದಿಂದ ಪಾರಾಗೋಕೆ ಒಂದೇ ಉಪಾಯ ಇರೋದು. ಯಾವ ಉಪಾಯ ಇದೆ? 10 ಮಹಾವಿದ್ಯೆಗಳು. ಜಗತ್ತನ್ನು ವಿನಾಶದಿಂದ ಕಾಪಾಡೋಕೆ ಆ 10 ಮಹಾವಿದ್ಯೆಗಳನ್ನ ಜಾಗೃತ ಮಾಡಬೇಕು. ಅವು ಜಾಗೃತ ಆಗ್ತಿದ್ದ ಹಾಗೆ ಪ್ರಕೃತಿ ಸುರಕ್ಷಿತ ಆಗತ್ತೆ, ವಿನಾಶದ ಸಂಕಟ ಕೂಡ ಸಮಾಪ್ತಿ ಆಗತ್ತೆ. ಆದರೆ ದೇವಿ, ಈ 10 ಮಹಾವಿದ್ಯೆಗಳು ಆದಿಶಕ್ತಿ ಸ್ವರೂಪನೇ. ಆದ್ರಿಂದ ಸ್ವಾಭಾವಿಕವಾಗಿ ಅವನ್ನ ಜಾಗೃತ ಮಾಡಬೇಕಾದ್ದು ಆದಿಶಕ್ತಿನೇ. ಅಂದ್ರೆ ಸ್ವಯಂ ಸಾಕ್ಷಾತ್ ದೇವಿ ಪಾರ್ವತಿನೇ ಜಾಗೃತ ಮಾಡಬೇಕು. ಇದು ಸತ್ಯನೇ ಋಷಿವರ್ಯ. ಆದ್ರೆ ಹೀಗ್ ಮಾಡೋಕೆ ಅವರಿಗೆ ಶಿವನ ಸಾನ್ನಿಧ್ಯ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ 10 ಮಹಾವಿದ್ಯೆಗಳು ಶಿವನ 10 ಸ್ವರೂಪಗಳಿಂದನೇ ಪೂರ್ಣ ಆಗೋದು. ಆದ್ರಿಂದ 10 ಮಹಾವಿದ್ಯೆಗಳನ್ನ ಜಾಗೃತ ಮಾಡೋಕೆ 10 ಶಕ್ತಿಪೀಠಗಳಿಗೆ ಹೋಗ್ಬೇಕು. ಹಾಗೆ ಒಂದೊಂದಾಗಿ 10 ಮಹಾವಿದ್ಯೆಗಳನ್ನ ಜಾಗೃತ ಮಾಡಬೇಕು. ಮತ್ತಿದು ಸಾಧ್ಯ ಆಗೋದು ಶಿವ ಮತ್ತೆ ಪಾರ್ವತಿ ಇಬ್ರು ಜೊತೆಯಾಗಿ ಆ 10 ಶಕ್ತಿಪೀಠಕ್ಕೆ ಹೋದಾಗ. ದೇವಿ ಅನಸೂಯ, ನೀವು ನಿಮ್ಮ ಶಿವನನ್ನ ಜಗತ್ತಿನ ಕಲ್ಯಾಣಕ್ಕೋಸ್ಕರ ದೇವಿ ಪಾರ್ವತಿ ಜೊತೆ ಹೋಗೋ ಅನುಮತಿ ಕೊಡ್ತೀರಾ? ಯೋಚನೆ ಯಾಕೆ ದೇವಿ? ಇದು ಸತ್ಯನೇ. ಈ ಜಗತ್ತಿನ ಕುಶಲತೆ ಕಲ್ಯಾಣ ಈಗ ನಿಮ್ಮೇಲಿದೆ. ಹಾಗಾಗಿ ಈಗ ಜಗತ್ತು ನಾಶ ಆಗದಿದ್ದ ಹಾಗೆ ಕಾಪಾಡೋಕೆ ನಮ್ಮ ಶಿವನಿಗೆ ದೇವಿ ಪಾರ್ವತಿ ಜೊತೆ ಹೋಗೋದಕ್ಕೆ ಅನುಮತಿ ಕೊಟ್ಬಿಡಿ. ಹತ್ತು ಮಹಾವಿದ್ಯೆಗಳು ಬೇಗ ಜಾಗೃತಿ ಆಗ್ತಿದ್ರೆ ಜಗತ್ತನ್ನ ವಿನಾಶದಿಂದ ಯಾರೂ ಕಾಪಾಡೋಕ್ಕಾಗಲ್ಲ. ಈಗ ಈ ಮಹಾವಿದ್ಯೆಗಳನ್ನು ಕೇವಲ ಶಿವ ಮತ್ತೆ ಪಾರ್ವತಿ ಮಾತ್ರ ಜಾಗೃತ ಮಾಡೋಕ್ ಸಾಧ್ಯ. ದೇವಿ ಲಕ್ಷ್ಮಿ, ಜಗತ್ತಿನ ಯಾವ ತಾಯಿನೋ ಎಲ್ಲ ಗೊತ್ತಿದ್ದು ತನ್ನ ಮಗುನ ಅಪಾಯಕ್ಕೆ ತಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕೂಡ ಒಬ್ಬ ತಾಯಿನೇ. ಆದರೆ ದೇವಿ, ಇಲ್ಲ ಋಷಿವರ್ಯ, ಇವತ್ತು ನಾನು ಮಾತಾಡ್ತೀನಿ. ನೀವು ನನಗೆ ಯಾವಾಗ್ಲೂ ಹೇಳ್ತಾನೆ ಇದ್ರಿ, ನಾನು ಕೇವಲ ಸಾಧಾರಣ ತಾಯಿಯಲ್ಲ, ನಾನು ತ್ರಿಮೂರ್ತಿಗಳ ತಾಯಿ ಅಂತ. ಅದಕ್ಕೆ ನಾನು ನನ್ನ ವಿಚಾರವನ್ನ, ಅವರ ಸ್ವಭಾವ
ಮತ್ತೆ ಸ್ವರೂಪದ ಪ್ರಕಾರನೇ ಇಟ್ಕೋಬೇಕು ಅಂತ. ಅದಕ್ಕೆ ನನಗೂ ಅದೇ ಸರಿ ಅನ್ಸುತ್ತೆ. ಆದ್ರಿಂದ ಇವತ್ತು ಇಡೀ ಜಗತ್ತು ಸಂಕಷ್ಟದ ದಾರಿಯಲ್ಲಿದ್ದಾಗ ನಾನು ತ್ರಿಮೂರ್ತಿಗಳ ತಾಯಿಯಾಗಿ ನನ್ನ ಮಗ ಶಿವನಿಗೆ ಹೋಗೋದಿಕ್ಕೆ ಅನುಮತಿಯನ್ನ ಖಂಡಿತ ಕೊಡ್ತೀನಿ. ಆದ್ರೆ ಅಣ್ಣ, ಈ ಚಕ್ರವ್ಯೂಹ ಹಡಗಾಗಿ ಪರಿವರ್ತನೆ ಆಗ್ತಿದೆ. ಅಜಾಮುಖಿ, ಈ ಹಡಗೆ ನಮ್ಮನ್ನ ರಕ್ಷಣೆ ಮಾಡೋದು. ಪ್ರಳಯ ಕಾಲದಲ್ಲಿ ಈ ಹಡಗು ನಮ್ಮನ್ನ ಸುರಕ್ಷಿತವಾಗಿಡುತ್ತೆ. ಹೇಗೆ? ಅಮ್ಮ, ಪ್ರಳಯ ಇಲ್ಲಿ ತಾಂಡವ ಆಡ್ತಿದ್ರೆ ನಾವೆಲ್ಲ ಈ ಹಡಗಿನಲ್ಲಿರ್ತೀವಿ. ಇಲ್ಲಿ ವಿನಾಶ ಲೀಲೆ ಮುಗಿದು ಹೋದ್ಮೇಲೆ ನಾವೆಲ್ಲ ಈ ಹಡಗಿಂದ ಹೊರಗೆ ಬರ್ತೀವಿ. ತಾರಕ, ಈ ಪ್ರಳಯದ ಸ್ವರೂಪ ಏನು? 4 ದಿಕ್ಕು, ಬಹುಮುಖಿ. ಅಂದ್ರೆ ಜಲ, ನೆಲ, ಆಕಾಶ ಎಲ್ಲಾ ಕಡೆ ಒಂದೇ ಸಲ ಪ್ರಳಯ? ಹೌದು ಅಮ್ಮ, ಎಲ್ಲಾ ಕಡೆ ಒಂದೇ ಸಲ. ಅಂದ್ರೆ 10 ದಿಕ್ಕಲ್ಲೂ ಒಂದೇ ಸಲ ಪ್ರಳಯ? ಸರಿಯಾಗಿ ಹೇಳಿದ್ರಿ ಅಮ್ಮ ನೀವು. ಎಲ್ಲ ದಿಕ್ಕಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಪ್ರಳಯದ ಪ್ರಕೋಪ ಇರುತ್ತೆ. ಜೀವನ ಛಿದ್ರ ಆಗುತ್ತೆ. ಸೃಷ್ಟಿ ಸ್ಮಶಾನ ಆಗಿ ಬದಲಾಗೋಗುತ್ತೆ. ಸ್ಮಶಾನ. ದೇವಿ ಪಾರ್ವತಿ, ನೀವು ನನಗೊಂದು ಮಾತು ಕೊಡ್ಬೇಕಾಗತ್ತೆ. ಕೇಳಿ. ನೀವು ನನ್ನ ಮಗ ಶಿವನನ್ನ ಜೋಪಾನವಾಗಿ ಮತ್ತು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು. ನಾನು ಮಾತು ಕೊಡ್ತೀನಿ ದೇವಿ ಅನಸೂಯ. ನಾನು ನಿಮ್ಮ ಮಗ ಶಿವನನ್ನ ಜೋಪಾನವಾಗಿ ಕರ್ಕೊಂಡು ಬರ್ತೀನಿ. ಶಿವ, ನಾನು ನಿನಗೆ ದೇವಿ ಪಾರ್ವತಿ ಜೊತೆ ಹೋಗೋಕೆ ಅನುಮತಿ ಕೊಡ್ತೀನಿ. ಆದ್ರೆ ನೀನು ನನಗೊಂದು ಮಾತು ಕೊಡ್ಬೇಕಾಗತ್ತೆ. ಎಂತ ಮಾತು ಅಮ್ಮ? ವಿನಾಶಕಾಲ ತುಂಬಾ ತೀವ್ರವಾಗಿರತ್ತೆ. ನೀನು ನಿನ್ನ ಸಂಕಲ್ಪವನ್ನ ಏಕಾಗ್ರತೆಯಲ್ಲಿಟ್ಕೊಂಡು ನ್ಯಾಯವಾದ ರೀತಿಲಿ ಸಂಕಷ್ಟನ ಪರಿಹಾರ ಮಾಡಬೇಕು. ನಾನು ನಿಮ್ಗೆ ಮಾತು ಕೊಡ್ತೀನಿ ಅಮ್ಮ. ನಾನು ಸಂಕಷ್ಟದ ಕಾಲದಲ್ಲಿ ನಾನು ಪ್ರತಿ ಕಾರ್ಯನೂ ನಿಮ್ಮಿಂದ ಪಡೆದಿರೋ ಶಿಕ್ಷಣ ಸಂಸ್ಕಾರದ ದಾರಿಯಲ್ಲಿ ನ್ಯಾಯದ ರೀತಿಯಲ್ಲೇ ಪೂರ್ತಿ ಮಾಡ್ತೀನಿ. ನೀನು ನಿನ್ನ ಈ ಕಾರ್ಯದಲ್ಲಿ ಗೆದ್ದು ಬಾ. ಅಣ್ಣ, ಈ ಕಲ್ಪವೃಕ್ಷದಿಂದ ಹುಟ್ಟಿರೋ ಮಹಾಪ್ರಳಯ, ಈ ಜ್ವಾಲಾಮುಖಿ ಯಾವುದರ ಸೂಚನೆ? ವಿನಾಶ ಲೀಲೆಯ ಮೊದಲನೇ ಹಂತ. ಇದರ ಪ್ರಭಾವದಿಂದ
ಎಲ್ಲ ಜೀವಿಗಳಲ್ಲೂ ಹಿಂಸಕ ಪ್ರವೃತ್ತಿ ಶುರು ಆಗುತ್ತೆ. ಯಾರೆಲ್ಲ ಇದರ ಸಂಪರ್ಕಕ್ಕೆ ಬರ್ತಾರೋ ಒಬ್ರು ಇನ್ನೊಬ್ರಿಗೆ ಹಿಂಸೆ ಕೊಡ್ತಾರೆ. ನಿನ್ನ ಸಾಯಿಸ್ಬಿಡ್ತೀನಿ ನಾನು. ನಿನ್ನಿವತ್ತು ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ ನಿನ್ನ. ಮಗ ಮಗಳು, ತಂದೆ ತಾಯಿ, ಯಾರು ಯಾರನ್ನು ಗುರ್ತು ಹಿಡಿಯೋದಿಲ್ಲ. ಎಲ್ಲಿಗೆ ಓಡೋಗ್ತಿದ್ಯಾ ನೀನು? ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾನಿದೆಂತ ಕೆಲಸ ಮಾಡ್ಬಿಟ್ಟೆ. ನನ್ನ ಈ ಪಾಪಿ ಕೈಗಳಿಂದ ನನ್ನ ಹೆಂಡತಿನೇ ಸಾಯಿಸ್ಬಿಟ್ನಲ್ಲ. ಇದೇ ಈ ಪ್ರಳಯದ ವಿಶೇಷತೆ. ಆಮೇಲೆ ಏನಾಗುತ್ತೆ ಅಣ್ಣ? ಆ ನಂತರ ಅವರಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ. ಅದನ್ನ ತಡೆಯೋಕಾಗ್ದೆ ಆತ್ಮಹತ್ಯೆ ಮಾಡ್ಕೋತಾನೆ ಮನುಷ್ಯ. ಅಂದ್ರೆ ನಿರ್ಜೀವ ಆಗ್ಬಿಡುತ್ತೆ ಪೂರ್ತಿ ಜಗತ್ತು, ಸಂಪೂರ್ಣ ಸೃಷ್ಟಿ. ಸತ್ಯ ಅಮ್ಮ. ಇದೇ ಈ ಅಂತ್ಯದ ಆರಂಭ. ವಿನಾಶಕಾಲ ಆರಂಭ ಆಗಿದೆ ಗೆಳೆಯ. ಪ್ರಳಯ ಆಗೋದಕ್ಕೆ ಇದು ಮೊದಲನೇ ಹಂತ. ಇದು ಜನರ ಉಸಿರಲ್ಲಿ ಬೆರೆತು ಅವರನ್ನ ಮೃಗಗಳಾಗಿ ಮಾಡ್ತಾ ಇದೆ. ವಿನಾಶಕ್ಕೆ ನಾಂದಿ ಹಾಡ್ತಿದೆ. ಈ ವಿನಾಶ ಲೀಲೆಗೆ ಕಾರಣ ಆ ಮೋಡಗಳಾದ್ರೆ ನಾವು ಮೊದಲಿಗೆ ಆ ಮೋಡಗಳನ್ನ ತಡಿಬೇಕಾಗತ್ತೆ ಗೆಳತಿ. ಹಾಗ್ ಮಾಡೋಕೆ ನಾವೀಗ್ಲೇ ಕನಕಶೃಂಗ ಅಥವಾ ಪದ್ಮಾವತಿಗೆ ಹೋಗ್ಬೇಕಾಗತ್ತೆ. ಅದೆಲ್ಲಿದೆ? ಅಲ್ಲಿಗೆ ಹೋಗಿ ನಾವು ಏನ್ ಮಾಡ್ಬೇಕು? ಅದಕ್ಕೆ ನಾವು ಮೊದಲನೇ ಮಹಾವಿದ್ಯೆ ಅಂದ್ರೆ ಮಹಾಕಾಲ ಮತ್ತೆ ಮಹಾಕಾಳಿನ ಜಾಗೃತ ಮಾಡಬೇಕು. ಮಹಾವಿದ್ಯೆನ ಜಾಗೃತ ಮಾಡಿದ್ರೆ ಆಗ ಏನಾಗುತ್ತೆ ಗೆಳತಿ? ನನಗೆ ಮಹಾವಿದ್ಯೆ ವಿಷಯದಲ್ಲಿ ವಿವರವಾಗಿ ಹೇಳಿ. ನನಗೆ ಅರ್ಥ ಆದ್ರೆ ಆಗ್ಲೇ ಆ ಮಹಾವಿದ್ಯೆನ ಜಾಗೃತ ಮಾಡೋಕೆ ನಾನು ನಿಮ್ಗೆ ಪೂರ್ತಿಯಾಗಿ ಸಹಾಯ ಮಾಡ್ಬೋದು. ಮಾತೆ, ನಿಮ್ಮ ಅನುಮತಿ ಇದ್ರೆ ನಾನು ಈ ವಿಷಯನ ಪ್ರಭುಗಳಿಗೆ ಹೇಳ? ಹೇಳು ನಂದಿ. ಪ್ರಭು, ನಮ್ಮ ಮಾತೆಗಿರೋ 10 ವಿಭಿನ್ನ ರೂಪಗಳನ್ನ ಈ ಜಗತ್ತು 10 ಮಹಾನ್ ವಿದ್ಯೆಗಳ ಹೆಸರಲ್ಲಿ ಕರೆಯುತ್ತೆ. ಅಂದ್ರೆ ಈ ಮಹಾವಿದ್ಯೆ ನಿಮಗ್ ಸೇರಿದ್ದ ಗೆಳತಿ? ಆಶ್ಚರ್ಯ, ಆದ್ರೆ ಸಂತೋಷ. ಮುಂದೆ ಏನಾಯ್ತು ಹೇಳಿ ನಂದಿ. ಮೊದಲನೇ ಮಹಾವಿದ್ಯೆ ಮಹಾಕಾಳಿ. ಈ ಮಹಾಕಾಳಿ ಅಂದ್ರೆ ಯಾರು ನಂದಿ? ಅವ್ರ ಪೂರ್ಣ ಪರಿಚಯ ಮಾಡ್ಕೊಡಿ. ಮಹಾಕಾಳಿನೇ ಜಗಜ್ಜನನಿ, ಯೋಗಮಾಯೆ, ಸಂಹಾರಿಣಿ ದೇವಿ. ಅವರ ರೂಪ ಅತ್ಯಂತ ಘೋರ. ಅವರ ಬಣ್ಣ ಕಡುಕಪ್ಪು ಮತ್ತವರು ಚತುರ್ಬಾಹು ಪ್ರಭು. ಅವರ ಒಂದು ಕೈಯಲ್ಲಿ ಖಡ್ಗ, ಎರಡನೇ ಕೈಯಲ್ಲಿ ನರಮುಂಡ ಮತ್ತವರ ಮೂರನೇ ಕೈಯಲ್ಲಿ ಅಭಯ ಮುದ್ರೆ ಇದೆ ಮತ್ತು 4ನೇ ಕೈಯಲ್ಲಿ ವರಮುದ್ರೆ ಇದೆ. ಸತ್ಯ, ನಿಮ್ಮ ವರ್ಣನೆಯಿಂದ ಮಹಾಕಾಳಿ ರೂಪ ತುಂಬಾ ಘೋರವಾಗಿರುತ್ತೆ ಅನ್ಸುತ್ತೆ. ಹೌದು ಪ್ರಭು, ನಮ್ಮ ಮಹಾದೇವ ಅವರ ಈ ರೂಪದಲ್ಲಿ ಮಹಾಕಾಲ ಅರ್ಥಾತ್ ಮೃತ್ಯುನ ಭಕ್ಷಣೆ ಮಾಡ್ತಾರೆ ಮತ್ತು ಕಾಲ ಅರ್ಥಾತ್ ಸಮಯನ ನಿಯಂತ್ರಣ ಮಾಡೋ ಸ್ವರೂಪದಲ್ಲಿ ಸದಾ ಅವರ ಜೊತೆಯಲ್ಲೇ ಇರ್ತಾರೆ. ಈ ಪ್ರಕಾರವಾಗಿ ಮಹಾಕಾಲ ಮತ್ತೆ ಮಹಾಕಾಳಿ ಕಾಲನ ನಿಯಂತ್ರಣ ಮಾಡ್ತಾರೆ. ಮತ್ತೆ ಪ್ರಭು, ಮೃತ್ಯು ಅವರ ಅಧೀನದಲ್ಲೇ ಕಾರ್ಯನಿರ್ವಹಿಸುತ್ತೆ.
ಮತ್ತು ಅವರಿಬ್ಬರ ಮಹಾ ನೃತ್ಯನೇ ಈ ಸೃಷ್ಟಿಗೆ ಮೂಲ.